ನಾವು ತಿಳ್ಕೋಬೇಕಾಗಿತ್ತು. ಪೂಜ್ಯರ ಏನು ಪೂಜ್ಯರ ಬಾಯಿ ಬರೋದ ನಮಗೆ ವೇದ ವಾಕ್ಯ ಎರಡು ಪ್ರಶ್ನೆ ಇಲ್ಲ ಅನ್ನೋ ಭಾವನೆ ನಮ್ಮ ಮನಸ್ಸಿನಾಗ ಮೂಡಬೇಕಿಲ್ಲ. ಅಂದ್ರೆ ಇಂಥವು ಏನು ಸಮಾಜದ ಸಂಘಟನೆ ಸಮಸ್ಯೆ ಏನೇ ಇದ್ರೂ ಪೂಜ್ಯರು ಹೇಳಿಂದ ಫೈನಲ್ ಅದು. 100 ಮಂದಿ 10 ಮಂದಿ ಇರ್ಬೋದು, 20 ಮಂದಿ ಇರ್ಬೋದು, ಅದು ಮತ್ತು ಕಾಲಾವಕಾಶಗಳು. ಅಧ್ಯಕ್ಷ ಆದವನು ಇಡೀ ಜಿಲ್ಲೆನ ಊಟ ಮಾಡೋಕ್ಕಾಗಲ್ಲ. ನಾವೆಲ್ಲ ಹಿಂಗೆ ಕುಡೀವಿ, ಅವ್ರ ಕೈಗೊಲ್ಲ ಬಿಡಿಸಿದ್ರೆ ಮುಂದೆ ಸಂಘಟನೆ ಆಗೈತಿ. ನಾವು ಅದಕ್ಕೆ ನಮ್ಮದು ಶಕ್ತಿ ಐತಿ. ನಾ ಅಧ್ಯಕ್ಷ ಇಲ್ಲ ಅಂದ್ರೆ ನಮ್ಮದು ಸೇವಾ ಐತಿ, ಅದನ್ನು ನಾವು ಮಾಡ್ತೀವಿ. ಇಷ್ಟು ಹೇಳಿ ಪೂಜ್ಯರ ತೀರ್ಮಾನಕ್ಕೆ ತಾವೆಲ್ಲ ಕಲಿಬಾರ್ಬೇಕು ಅಂತೇಳಿ ನಾನು ಹೇಳ್ಬೇಕು. ಈ ವೇದಿಕೆ ಮುಖಾಂತರ ಜಿಲ್ಲಾ ಕಮಿಟಿಯನ್ನು ಆಯ್ಕೆ ಮಾಡ್ತಕ್ಕಂಥ ಈ ನಿರ್ಣಯವನ್ನು ನಮ್ಮ ಪೂಜ್ಯರು ಇವತ್ತು ತೆಗೆದುಕೊಳ್ತಾ ಇದ್ದಾರೆ. ಅವರು ಯಾವ ನಾಯಕನನ್ನು ತೋರಿಸ್ತಾರೋ ಅವರನ್ನು ನಾವು ಪೂರ್ಣ ಮನಸ್ಸಿನಿಂದ ಒಪ್ಕೊಂಡು ಒಗ್ಗಟ್ಟಿನಿಂದ ನಾವು ಮುನ್ನಡೆಯೋಣ ಅಂತ ಹೇಳಿ ಹಾಗೂ ನನ್ನೆಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ, ಗುರುಗಳು ಯಾರು ಅಧ್ಯಕ್ಷರು ಮಾಡ್ತಾರ, ಜಿಲ್ಲಾ ಕಮಿಟಿಯಲ್ಲಿ ಯಾರು ನಿರ್ದೇಶಕರಾಗಿ ಮಾಡ್ತಾರ, ಅವರೆಲ್ಲರಿಗೂ ಕೈ ಜೋಡಿಸಿ ನಾವು ರಾಣೇಬೆನ್ನೂರು ತಾಲೂಕಿನಿಂದ ದುಡಿಯಾಕ ಅವ್ರು ಹೇಳಿರ್ತಕ್ಕಂಥ ಕೆಲಸ ಮಾಡಕ್ಕೆ ನಮ್ಮದು ಸಂಪೂರ್ಣ ಒಪ್ಪಿಗೆ ಅದ. ಈ ರೀತಿಯ ಮಾತು ಹೇಳಿ ನಾನು ರಟ್ಟಳ್ಳಿ ತಾಲೂಕಿನ ಅಧ್ಯಕ್ಷರು ಮತ್ತೆ ಹೇಳಿದಾಗೆ ಅವರ ಮುಂದುವರೆದು ಈ ಸಭೆಯ ಸಮಾಜ ಜಿಲ್ಲಾ ಅಧ್ಯಕ್ಷರು ಶ್ರೀಗಳ ಸಾನ್ನಿಧ್ಯದಲ್ಲಿ ಕುಲದೇವಿ ಶ್ರೀ ಗಂಗಾ ಪರಮೇಶ್ವರಿ, ಕುಲಗುರುಗಳಾಗಿರ್ತಕ್ಕಂಥ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರು ಮತ್ತು ನಮ್ಮ ಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾ ಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಅವರಿವರೆನ್ನದೆ ಎಲ್ಲರನ್ನೂ ನನ್ನ ಮಕ್ಕಳಿಗೆ ನೆನಪು ಮಾಡ್ಕೊಳುತ್ತಾ ಇವತ್ತು ಯಾರ ಹೆಸರನ್ನು ತಗೊಳ್ಳಲ್ಲ ನಾನು, ಯಾಕಂದ್ರೆ ವೇಳೆ ಭಾಳ ಆಗಿದೆ. ಅದಕ್ಕೆ ಅಪ್ಪರ ಆಶ್ವಾಸನೆ ಆಗ್ಬಿಟ್ಟು ನಮ್ಮ ಚಿಕ್ಕಣ್ಣವರಲ್ಲಿ ಆಂಧ್ರದೊಳಗೆ ಸಭೆ ಇದೆ. ಆ ಕಾರಣಕ್ಕೋಸ್ಕರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರನ್ನು ಜೊತೆಗೆ ಏನು ಇವತ್ತು ಈ ಒಂದು ನಮ್ಮ ಹಾವೇರಿ ಜಿಲ್ಲೆಯಿಂದ ಎಲ್ಲ ತಾಲೂಕಿನಿಂದ ಎಲ್ಲ ಗ್ರಾಮಗಳಿಂದ ಏನು ತಾವು ಬಂದಿದ್ದೀರಿ, ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತಾ, ಇದು ಬಹಳ ದಿನದಿಂದ ಇತ್ತು. ನಾವು ಜಿಲ್ಲಾ ಕಮಿಟಿಯನ್ನು ಗಟ್ಟಿ ಮಾಡಬೇಕು, ಯಾಕಂದ್ರೆ ಗುರುಪೀಠ ನಮ್ಮ ಜಿಲ್ಲೆಯಲ್ಲಿ ಇರೋದ್ರಿಂದ ನಾವು ಬಹಳ ಗಟ್ಟಿ ಆಗಬೇಕು ಅನ್ನೋ ಒಂದು ವಿಚಾರ. ಇವತ್ತದು ಆ ಒಂದು ಸದಾವಕಾಶ ಬಂದಿದೆ. ತಾವೆಲ್ಲರೂ ಹೇಳಿದಂಗೆ ಇವತ್ತು ನಮ್ಮ ಸಮಾಜವನ್ನು ಮುಂದೆ ನಡೆಸ್ಕೊಂಡು ಹೋಗ್ಬೇಕು. ಎಲ್ಲೂ ಕೂಡ ನಮ್ಮ ಸಮಾಜದ ಬಗ್ಗೆ ಯಾರೊಬ್ಬರು ಮಾತಾಡಿರಬಾರ್ದು. ನೋಡಪ್ಪ ಇಂಥರು ಆ ಸಮಾಜದ ಅಧ್ಯಕ್ಷರಂತೆ ಹಿಂಗದಾರ ಅಂತಂದ್ರೆ, ಯಾಕಂದ್ರೆ ಅವರೊಬ್ಬರು ಮಾಡೋದ್ರಿಂದ ಇಡೀ ಸಮಾಜಕ್ಕನ್ನ ಕೆಟ್ಟ ಹೆಸರು. ಮತ್ತು ನಮ್ಮ ಗುರುಪೀಠ ಹಾವೇರಿ ಜಿಲ್ಲೆ ಇರೋದ್ರಿಂದ ಮತ್ತು ಚೌಡಯ್ಯನವರು ಹಾವೇರಿಯಲ್ಲಿ ಇಲ್ಲೇ ಕಾರ್ಯ ಮಾಡಿ ಮತ್ತು ಇಲ್ಲೇ ಆಯ್ಕೆ ಆಗಿದ್ದರಿಂದ ಇದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮಾದರಿ ಆಗುವಂತ ಒಂದು ಪುಣ್ಯಕ್ಷೇತ್ರ. ಆ ನಿಟ್ಟಿನೊಳಗೆ ಇವತ್ತು ಆಪುಗಳು ಏನು ಯಾರನ್ನ ನಿರ್ಧಾರ ಮಾಡ್ತಾರ, ಯಾರೇ ಆಗಿರ್ಲಿ, ಅವರು ಸಣ್ಣವರಾಗಿರ್ಲಿ ದೊಡ್ಡವರಾಗಿರ್ಲಿ, ನಾವು ಅಪ್ಪರು ಹೇಳಿದ ಒಂದು ಮಾತುಗಳಿಗೆ ತಲೆಬಾಗಿ ಆ ಮುಂದೆ ಆಗ್ತಕ್ಕಂಥ ಅಧ್ಯಕ್ಷರಿಗೆ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡ್ಬೇಕಾಗ್ತದೆ. ಇವತ್ತೇನಾಗ್ತದೆ ಅಂದ್ರೆ ಬಹಳ ಜನ ಇವತ್ತು ಇಲ್ಲಿ ಆಕಾಂಕ್ಷೆ ಅಂತ ಬಂದಿರ್ಬೋದು, ಬಟ್ ಅಧ್ಯಕ್ಷರಾಗ ಸೀಟ್ ಒಂದೇ ಇರ್ತದೆ. ಅದಕ್ಕೆ ಉಳಿದಂಥವ್ರಿಗೆ ಬೇಜಾರಾಗಬಾರ್ದು. ಇದು ನಮ್ಮ ಸಮಾಜ. ಯಾಕಂದ್ರೆ ಈಗ ನಮ್ಮ ಯಾರ ಗಡಿಗರು ಹೇಳಿದ್ರೆ 2 ವರ್ಷ 3 ವರ್ಷ ಅವಧಿ ಮಾಡ್ರಿ, ಮತ್ತೆ ಮುಂದಿನ ಸರಿ ಮತ್ತೆ ಅವ್ರಿಗೆ ಅವಕಾಶ ಕೊಟ್ಟು ಸಮಾಜವನ್ನು ನಾವು ಗಟ್ಟಿ ಮಾಡ್ಬೇಕಾಗ್ತದೆ.
ಯಾಕಂದ್ರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಬಹಳ ಹಿಂದುಳಿದಿದ್ದೀವಿ, ಜೊತೆಲಿ ರಾಜಕೀಯವಾಗಿ. ಇವತ್ತು ಚುನಾವಣೆ ಬಂದಾಗ ಆ ಪಕ್ಷ ಈ ಪಕ್ಷ ಅಂತ ಹೋಗ್ತೀವಿ ನಾವು. ನಮ್ಮ ಚುನಾವಣೆ ಬಂದಾಗ ನಮ್ಮನ್ನು ಉಪಯೋಗ ಮಾಡ್ಕೊಂತಾರ. ನಮ್ಮ ಸಮಾಜಕ್ಕೆ ಸಿಗ್ತಕ್ಕಂಥ ಸವಲತ್ತುಗಳನ್ನ ಯಾರು ಕೊಡ್ಸಲ್ಲ. ಆ ನಿಟ್ಟಿನೊಳಗೆ ನಾನು ಹೇಳ್ತೀನಿ ಬಂಧುಗಳೇ, ಬಹಳ ಖಾರವಾಗಿ ಮಾತಾಡ್ತೀನಿ, ನಿಷ್ಠುರವಾಗಿ ಮಾತಾಡ್ತೀನಿ. ಯಾವುದೇ ಪಕ್ಷ ಇರ್ಬೋದು, ಯಾವುದೇ ನಾಯಕ ಇರ್ಬೋದು, ಯಾರು ಯಾರ ಚೀಲಗಳನ್ನು ಹಿಡಿಬೇಡ್ರಿ, ಅವರು ನಮ್ಮ ಹತ್ರ ಬರಬೇಕು. ನಮ್ಮ ಸಮಾಜ ಗಟ್ಟಾಗ್ತದೆ, ನಮ್ಮ ಗುರುಪೀಠ ಗಟ್ಟಾಗ್ತದೆ. ಯಾಕಂದ್ರೆ ನಾವು ಸುಮಾರು 30-35 ವರ್ಷಗಳಿಂದ ನಮ್ಮ ಬೇಡಿಕೆಗಳನ್ನು ಇಡ್ತಾ ಬಂದಿದ್ದೀವಿ. ಎಲ್ಲರೂ ನೋಡ್ತಾರೆ, ಹೋಗ್ತಾರ, ಅಧಿಕಾರ ಮಾಡಿ ಹೋಗ್ತಾರೆ. ಇವತ್ತು ಜಾತಿ ಸಮೀಕ್ಷೆ ಬಂದಿದೆ. ನಾವು ಜಿಲ್ಲಾ ಕಮಿಟಿ ಜಿಲ್ಲಾ ಸ್ಥಳದೊಳಗ ಸಮಿತಿಯನ್ನು ಸಭೆಯನ್ನು ಕರೆದು ರಾಜ್ಯದಲ್ಲಿ ಗುರುಗಳು ಏನೋ ತೀರ್ಮಾನ ತಗೊಂಡ್ರು. ಆ ಆದೇಶದ ಪ್ರಕಾರ ಇವತ್ತು ಯಾವ ಸಮಾಜದವರು ನಾವು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ನಾನು ಕೂಡ ವೈಯಕ್ತಿಕವಾಗಿ ಹೋಗಿದ್ದೀನಿ. ನಾನು ಮನೆ ಬಾಗಿಲಿಗೆ ಹೋಗಿ ಚೀಟಿ ಅಂಟಿಸಿ ಬಂದಿದ್ವಿ. ಅಲ್ಲಿ ಸರ್ಕಾರದವರು ಏನು ಚೀಟಿ ಅಂಟಿಸಿದ್ರೆ ಅದನ್ನ ಹೊರತುಪಡಿಸಿದ್ರೆ ಅಲ್ಲಿ ಇರೋದು ನಮ್ದೊಂದೇ ಚೀಟಿ. ಅದಕ್ಕೆ ಆ ನಿಟ್ಟಿನೊಳಗೆ ನಾವು ಜಾಗೃತರಾಗಬೇಕಾಗ್ತದೆ, ಸಂಘಟನೆ ಮಾಡಬೇಕಾಗ್ತದೆ. ಜೊತೆಗೆ ನಾವು ಇಲ್ಲಿಗೆ ಅಷ್ಟೇ ಸೀಮಿತ ಇರಬಾರ್ದು. ಇವತ್ತು ಮಠದ ಸಾಕಷ್ಟು ಕಾರ್ಯಕ್ರಮಗಳು ನಡೀತವು. ಪ್ರತಿ ಉಳಿವೆ ಕಾರ್ಯಕ್ರಮ ನಡೀತದೆ, ಪ್ರತಿ ವರ್ಷ ಜಾತ್ರೆ ಕಾರ್ಯಕ್ರಮ ನಡೀತದೆ, ಮತ್ತೆ ಬೇರೆ ಬೇರೆ ಸಭೆಗಳು ನಡೀತವು. ಆ ಸಭೆಯೊಳಗೆ ನಾವು ಹೆಚ್ಚಿನ ಸಂಖ್ಯೆಯೊಳಗೆ ಸೇರ್ಬೇಕಾಗ್ತದೆ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೇನೆ ಅಂದ್ರೆ, ಇವತ್ತು ನಮ್ಮ ಸಮಾಜ ನಿಮ್ಗೆ ಈಗಾಗಲೇ ನಮ್ಮ ದಲಿತ ಅಧ್ಯಕ್ಷರು ಮಲ್ಲಿ ಹೇಳಿದ್ರು, ಅವತ್ತೂ ಕೂಡ ನಾನು ಅದರೊಳಗೆ ಭಾಗವಹಿಸಿ ಅಜ್ಜ ಅವ್ರಿಗೆ ಹೇಳಿದೆ. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಹಾವೇರಿ ತಾಲೂಕು ಒಳಗೆ ಸಂಗೂರೊಳಗೆ ಒಂದು ಘಟನೆ ನಡೀತು. ಒಂದು 16 ವರ್ಷದ ಬಾಲಿಕೆ ಮೇಲೆ ಒಂದು ಘಟನೆ ನಡೀತು. ಯಾರೆಲ್ಲ ನಮ್ಮ ಸಮಾಜದವರು ನನ್ನ ಗಮನಕ್ಕೆ ಬಂದಾಗ ಇವತ್ತು ನಮ್ಮ ವಾರ್ಗಿ ನಾಗೇಶ್ ಅಣ್ಣವ್ರ ಅವರು ವಿಚಾರ ತಿಳಿಸಿದಾಗ ನಮ್ಮ ಶಂಭು ಸಕ್ರಣ್ಣವ್ರು ತಕ್ಷಣ ನಾವು ಏನೇನು ಮಾಡ್ಬೇಕು ಅವನ್ನೆಲ್ಲ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಿದ್ವಿ. ನೋಡಿ ಎಷ್ಟು ವಿಪರ್ಯಾಸ ಅಂದ್ರೆ, ಆ ಹಳ್ಳಿಯೊಳಗೆ ನಮ್ಮ ಸಮಾಜದವ್ರು ಅಪ್ಕೊಳ್ತಾ ಇರಲಿಲ್ಲ. ಯಾಕಂದ್ರೆ ಅವ್ರು ಹೆಂಗಿದ್ರೆ ಅವ್ರು ಇದ್ದಾಗ ನಾವಿರ್ಬೇಕಾಗ್ತದೆ. ಪೊಲೀಸ್ ಸ್ಟೇಷನ್ ಇಂದ ಪಂಚನಾಮೆ ಬಂದ್ರು ಒಂದು ಸಾಕ್ಷಿ ಇಲ್ಲ. ಈಗ ಹೇಳಿ ನೋಡೋಣ ಯಾರು ಮಾಡ್ಬೇಕದನ್ನ. ಮತ್ತೆ ನಾನು ಅಲ್ಲೇ ಕುತ್ಕೊಂಡು ಅದನ್ನ ಮಾಡಿಸ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿದೆ. ಅಲ್ಲಿ ಅವ್ರು ಮಾಡಿಲ್ಲ ಅಂತ ತಪ್ಪಲ್ಲ, ಬಟ್ ಇವರು ನಮ್ಮ ಸಮಾಜದವ್ರ ಜೊತೆಗೆ ಎಷ್ಟು ಮಟ್ಟಿಗೆ ಬೆರೆತ್ಕೊಂಡ್ರೆ ಅನ್ನೋದು ಬಹಳ ಮುಖ್ಯ ಇರ್ತದೆ. ಅದನ್ನ ನಾವು ಇವತ್ತು ಜಾಗೃತಿಗೊಳಿಸ್ಬೇಕಾಗ್ತದೆ. ಆ ಕೆಲಸ ನಾವು ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಾವು ಹಾವೇರಿ ಜಿಲ್ಲೆಯೊಳಗೆ ನಮ್ಗೆ ಒಂದು MLA ಸೀಟ್ ಸಿಗಬಹುದಾಗಿತ್ತು, ಸಿಗಲಿಲ್ಲ. 78 ಹಳ್ಳಿಗೆ ಅವತ್ತು ನಾನು ಜಿಲ್ಲಾಧ್ಯಕ್ಷ ದಿನದಲ್ಲಿ ಗೊತ್ತಿದೆ. ಇವತ್ತು ಹರಿಯಾಣ ಸಮಾಜ ಬಂದವರು ಬಹಳ ಜನ ಬಂದರು. ನನ್ನ ಹತ್ರ ಅವತ್ತು ಕಾರ್ ಇರಲಿಲ್ಲ, ಬೈಕ್ನಲ್ಲಿ. ಅವತ್ತು ಮಳೆ ಅನ್ನಲಿಲ್ಲ, ಚಳಿ ಅನ್ನಲಿಲ್ಲ, ಬಿಸಿಲು ಅನ್ನಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಬಿಟ್ರೆ ರಾತ್ರಿ 12-1 ಗಂಟೆಗೆ ನಮ್ಮ ಮನೆಗೆ ಹೋಗ್ತಿದೆ. ಯಾಕೆ ನಮ್ಮ ಹನಗಲ್ಲೊಳಗೆ ಸಮಾಜ ಜಾಗೃತಿ ಮಾಡೋಣ, ನಮ್ಮಲ್ಲಿ ಒಬ್ಬರು ನಾಯಕರನ್ನು ಹುಟ್ಟಾಕೋಣ ಅಂತ. ಆದ್ರೆ ಬೇರೆ ಸಮಾಜದ ನಾಯಕರು ಏನ್ ಮಾಡಿದ್ರು, ಇವ್ರು ಬಹಳ ಪ್ರಬಲರಾಗ್ಯಾರ, ಇಲ್ಲಿ ಒಬ್ಬ ನಾಯಕ ಆಯ್ಕೆ ಆದ್ರೆ ಇವ್ರಿಗೆ ಸೀಟ್ ಕೊಡಿಸ್ಬಾರ್ದು ಅಂತ ಕೆಲಸವನ್ನು ಮಾಡಿದಾರ. ಅವತ್ತು ನಾವು ಟಿಕೆಟ್ ಅಡ್ಡಾಡಿದ್ರೆ ಚಂದ್ರಣ್ಣ ಕರ್ಕೊಂಡು, ಆದ್ರೆ ಅವ್ರು ಕೊಡಿಸ್ಕೊಳ್ಳಿಲ್ಲ. ಯಾಕೆ ಕೊಡಿಸ್ಕೊಳ್ಳಿಲ್ಲ? ಇವರು ಹಾವೇರಿ ಜಿಲ್ಲೆ ಒಳಗೆ ಬಹಳ ಪ್ರಬಲರಾಗ್ಯಾರ, ಇವ್ರು ಬೆಳೀತಾರ. ಇವತ್ತು ಎಸ್ ಟಿ ಹಾಕಾಗ್ತಾ ಇಲ್ಲ. ಇವತ್ತು RJD ಒಳಗೆ ಅಲ್ಲಿ ಬೇರೊಬ್ಬ ಸಮುದಾಯದಲ್ಲಿ ಇರೋದ್ರಿಂದ ನಮ್ಮ ST ಗೆ ಹೋಗ್ತಾ ಇಲ್ಲ. ಇದನ್ನ ತಾವೆಲ್ಲ ಮನಗಾಣಬೇಕಾಗುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಕೀಳಿನ ಬಿಡಬೇಕು. ಅವ್ನು ಮುಂದೆ ಹೋಗ್ತಾನೆ, ಅವ್ನ ಕಾಲು ಹಿಡಿದು ಜಗ್ಗೋದು ಮತ್ತೊಂದು ಅಂಥವೆಲ್ಲ ಎಲ್ಲ ಬಿಟ್ಟು ಒಂದೇ ಮನಸ್ಥಿತಿ ಉಳ್ಳವರಾಗಿ ನಾವು ಕೆಲಸವನ್ನು ಮಾಡಿದಾಗ ನಾವು ಸಮಾಜವನ್ನು ಗಟ್ಟಿಗೊಳಿಸ್ಬೇಕಾಗ್ತದೆ. ಆ ನಿಟ್ಟಿನೊಳಗೆ ನನ್ನ ಅವಧಿಯೊಳಗೆ ಏನಾದರೂ ತಪ್ಪಾಗಲಿ, ನಮ್ಮ ಸಮಾಜದ ವಿಚಾರವಾಗಿ ಸಮಾಜವನ್ನ ನಾವು ಬೇರೆ ವಿಚಾರಕ್ಕೆ, ಕೆಟ್ಟ ವಿಚಾರಕ್ಕೆ ಮಾಡಿದ್ದಾಗಿದ್ರೆ, ಎಲ್ಲರೂ ಕೆಟ್ಟ ಹೆಸರು ಬಂದಿದ್ರೆ ದಯಮಾಡಿ ಅಂತ ವಿಚಾರಗಳಿಂದ ತಿಳಿಸಿ. ನಾನು ಇವತ್ತು ತಮ್ಮೆಲ್ಲರಿಗೂ ಕೂಡ ನಾನು ಅದನ್ನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾ, ನನಗೆ ಇವತ್ತಿನ ತಾವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ. ತಮ್ಮೆಲ್ಲರಿಗೂ ಕೂಡ ನಾನು ಮತ್ತೊಂದು ಬಾರಿ ಹೋಗ್ತೀನಿ.